ಇವತ್ತಾರು ಹೋಗೋಕ್ಕಾಗ್ತದೆ ಅಂತ ನೋಡ್ಬೇಕು. ಪಾಪ ಸಣ್ಣಮ್ಮ ಅವ್ರ ಬೇಜಾರಲ್ಲಿ ಅವ್ರು ಅದಾರೆ. ಆದರೂ ನನ್ನ ಹುಡುಗರಿಗೆ ಬೇಜಾರಾಗ್ತದೆ ಅಂಥೇಳಿ ಹೋಗೋಣ ಅಂದರೆ ಪಕ್ಕನ ಹೋಗ್ಬೇಕು. ಹೋಗಿ ಮನೆ ಬದಿ ಅಂಚರೆ ಅಂತ ಎಲ್ಲ ಕೆಲಸ ಮಾಡಿಟ್ಟ ಹೋಗಿ ಬರ್ಬೇಕು. ದುಡ್ಡು ಮಾತ್ರ ಬಚ್ಚಾರ್ ಜಾದಿಯಾಗಿ ನಂದು ಹುಡುಗರದ್ದು ನಾನೇ ಕೊಡಬೇಕು. ಪಾಪ ಅವರದ್ದೇ ಅವರಿಗಾಗಿದೆ. ಎಷ್ಟಂತ ಮಾಡ್ತಾರೆ. ದುಡ್ಡಿಗೆ ಲೆಕ್ಕ ಹಾಕಬಾರ್ದು. ಎಂಥಾರು ಒಂದು ಕೊಡಿಸ್ಬೇಕು ಇವತ್ತು ಸಣ್ಣಮ್ಮಗೆ. ಇಷ್ಟು ದಿವಸ ಆದರೂ ನಾನು ಎಂಥದನ್ನೂ ಕೊಡಿಸ್ಲ. ಎಂಥದಾರು ಒಂದು ತಿನ್ನಕ್ಕಾರ ಇಲ್ಲ. ಬಟ್ಟೆ ಬರಿ ಎಲ್ಲ ಅವ್ರು ಇದಕ್ಕೆ ನಮಗೆ ಗೊತ್ತಾಗ್ತದನ ಹೇಳ್ಬೇಕು. ನನ್ನ ಲೆಕ್ಕದಲ್ಲಿ ಎಂಥದಾರು ಒಂದು ತಗೊಳ್ಳಿ ಸಣ್ಣಮ್ಮ ಅಂತ ಹೇಳ್ಬೇಕು. ನೋಡ್ಬೇಕು ಏನು ಮಾಡ್ತಾರೆ ಅಂತ. ತಗೋತಾರೆ ಹಂಗೆ ಜಂಬ ಮಾಡಲ್ಲ. ಓಹೋ ಏನು ಭಾಳ ಇದಾಗಿ ಹೋಗ್ತಾ ಇದೆಯಲ್ಲ. ಬರೋ ಸ್ಪೀಡ್ ನೋಡಿದ್ರೆ ಯಾರು ಸಿಕ್ಕರು ತುಂಡು ಎರಡು ಆಗ್ಬೇಕು ಆ ಥರ. ಏನು ಹೋಗಳೆ ನಮ್ಮದೇ ಮನೆಗೆ ಇದುವ. ಅದಕ್ಕೆ ಇಷ್ಟೆಲ್ಲ ಇದು ಮಾಡ್ಕೊಂಡು ಬಟ್ಟೆ ಇದನ್ನೇ ಹಾಕಿಂಡದಲ್ಲ. ಅಲ್ಲಿ ಹೋಗಿ ಹಾಕಿತ್ತದ ಏನು ಸೀರೆ ಬಟ್ಟೆ ಎಲ್ಲ ಅಲ್ಲೇ ಕೊಡ್ತದಲ್ಲ. ಅದು ಹೆಂಗಿದ್ರು ಇದಕ್ಕೂ ಅದೇ ಬೇಕಿತ್ತು. ಅವರಿಗೂ ಬೇರೆ ಗೊತ್ತಿಲ್ಲ. ಹಾಗಾಗಿ ಇದಕ್ಕೊಂದು ಲಾಯಕ್ ಆಗ್ಯದ. ಸಾಧಾರಣ ಮನುಷ್ಯರು ಕಣ್ಣಿಗೆ ಕಾಣಲ್ಲ ಹಂಗಾಗಕ್ಕೆ ಹೋಗಿ. ಎಲ್ಲಾರ ಆಡಪಾಡ ಒಂದೊಂದ್ಸತಿ ನಮ್ಮನೆ ಕಡೆ ಗೊತ್ತಿತ್ತು. ಈಗ ಬರೋದೇ ಇಲ್ಲ. ಕಂಡ್ರು ಕಾಣ್ದಿದ್ದಾರಂಗೆ ಹೋಗ್ತದೆ. ನೋಡೋಣ ಕೇಳ್ತೀನಿ. ಓಹೋ ಏನು ಹೆಗ್ಗಿಡ್ತೀರಿ ಈ ಕಡೆ ಗೊತ್ತಾದಾರಲ್ಲ. ಸನಿ ಅಂತ ಇದೇ ಸಿಕ್ಬೇಕನು. ಈಗ ಮಾತಾಡದೆ ಹಾಗೆ ಹೋದ್ರೆ ಜಂಬ ಅಂತದೆ. ಮಾತಾಡ್ತಾ ನಿಂತ್ಕೊಂಡ್ರೆ ನಂಗೆ ಗೊತ್ತಾಗ್ತದೆ. ಎಂತಕ್ಕೆ ಈ ಕಡೆ ಗೊತ್ತಾದೆ. ಏನು ನಮ್ಮನೆಗೆ ಹೊರಟದೆ ಏನೋ ಕೆಲಸ ಕರಿಯೋಕ್ಕೆ ಅಂತ. ಗೊತ್ತಿನ ತಡ್ಕ. ನಿಮ್ಮ ಮನೆ ಕಡೆ ಬರಲ್ಲ. ನಿನ್ನ ಗಂಡು ಹೋಗ್ಬೇಕು. ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ಬೇಕಾರೆ. ಓ ಏನು ಪ್ರೇಮ ಇವತ್ತು ಕೆಲ್ಸಕ್ಕೆ ಹೊರಟಾನೆ. ಭಾನುವಾರ ದಿವ್ಸನೂ ಒಂದು ರಜೆ ಮಾಡಂಗಿಲ್ಲ ಮರತೆ. ನಾನು ಹಂಗಾರೆ ಎಂದಾರೊಂದಿನ ಶನಿವಾರ ಮಧ್ಯಾಹ್ನ ಮೇಲೆ ಭಾನುವಾರ ಬುತ್ತಿ ಏನೋ ಕೇಳೋಣ ಅಂತ ನೋಡೋದ. ನೀ ಎಲ್ಲಿ ಎಂತ ಶನಿವಾರ ಮಧ್ಯಾಹ್ನ ಮೇಲೆ ಭಾನುವಾರ ದಿನ ಇಟ್ಟಿಡಿ. ಶನಿವಾರ ಮಧ್ಯಾಹ್ನ ಮೇಲೆ ಬರೋಕ್ಕೆ ನಾನೇನು ಆಫೀಸ್ ನೌಕರಿಗೆ ಹೋಗ್ತೀನ. ದಿನಗೂಲಿಗೆ ಹೋಗೋಳು. ದಿನಾಳಿಗೆ ಕೆಲಸ ಮಾಡೋಕ್ಕೆ ಹೋಗೋಳು. ನೀ ಹೇಳೋದು ನೋಡಿದ್ರೆ ಮರತ್ತೆ ಆಫೀಸರಿಗೆ ಹೇಳ್ತೀಯಲ್ಲ ಆ ಥರ ಹೇಳ್ತೀಯಪ್ಪ. ಹಂಗೇನು ಭಾನುವಾರೆಲ್ಲ ಹೋಗೋಕ್ಕೆ ಹೋಗಲ್ಲ. ಇದು ಸಣ್ಣಮ್ಮ ಎಲ್ಲ ಒಂದು ತಿರುಗಾಟದೆ ಹೋಗಿ ಬರೋಣ ಬಾ ಅಂತ ಹೇಳಿದರು. ಹುಡುಗರು ಮತ್ತು ಬಂದಿದ್ರಲ್ಲ ನಮ್ಮನೇಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಹೊರಟೆ. ಹುಡುಗರನ್ನ ಆ ಕಡೆಯಿಂದ ಬಸ್ ಸ್ಟ್ಯಾಂಡಿಗೆ ಬಲ್ಲಿ ಅಂತ ಹೇಳಿದೆ. ನಾನು ಹೋಗಿ ಸಣ್ಣಮ್ಮನ ಕರ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ನೀ ಎತ್ಲಕ್ಕೆ ಹೊರಟೆ. ಅದೇನು ಮರತೆ ಅದ ತಿರುಗಾಟ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ತೀಯಲ್ಲ. ಏನು ನಮಗೆಲ್ಲ ಗೊತ್ತಿಲ್ಲ ಅಂತ ಮಾಡ್ದ. ಎಂಥರಾಗಲಿ ಧೈರ್ಯ ಮಾಡಿ ಒಂಥರ ಹೊರಟದಲ್ಲ ರಮ್ಯಾ. ಅದ್ರ ಧೈರ್ಯಕ್ಕೆ ಕೊಡ್ಬೇಕಪ್ಪ. ಏನಾರಾಗಲಿ ಇನ್ನಿತರಾದರೆ ಒಂದು ಕೊನಕ್ಕೆ ಮಾಡ್ಕೊಂಡು ಪೊಲೀಸ್ನವ್ರಿಗೆ ಹೇಳಿ ಏನೇನು ಅವಂತರ ಮಾಡ್ತಿದ್ರೇನ. ಏನಾರು ಸತ್ಕೊಂಡ್ಲಿ ಅಂತ ಅವನ ಪಾಡಿಗೆ ಅವನ್ನ ಬಿಟ್ಕೊಂಡು ಅದಕ್ಕೂ ಹೋಗ್ತಾ ಇದೆಯಲ್ಲ. ಹಾಗೆ ನೀ ನೋಡಿದ್ರೆ ಗುಟ್ಟೆ ಮಾಡ್ತೀಯ. ಯಾರಿಗೂ ಗೊತ್ತಿಲ್ಲ ಅಂತಾನೇನ ಹೀಗಂತ ಹೇಳಿದ್ರೆ ಹಂಗೇನು ಮರತೆ. ನಾನು ಈಗಿಲ್ಲಿ ಭಾರತಕ್ಕರ ಮನೆಗೆ ಅದಕ್ಕಂತಾನೆ ಹೊರಟಾಳು. ಬರ್ತಾರನು ಕೇಳೋಣ ಅಂತ ಫೋನ್ ಮಾಡಿ ಭಾಳ ಒತ್ತಾಯ ಮಾಡಿದ್ನಲ್ಲ. ಹೋಗದೆ ಇದ್ರೆ ಮತ್ತೆ ಬೇಜಾರು ಮಾಡ್ಕಿತಾನೆ. ಅದು ಎಂತ ಮಾಡೋದು. ನಮ್ಮನೇಲಿ ಇವರು ಅಮ್ಮ ಭಾಳ ಫ್ರೆಂಡ್ಸ್. ಇವ್ರು ಬೈತಾರೆ. ಹಂಗಂತೇಳಿ ಅವರೇ ಹೋಗ್ತಾರಂತೆ. ನಿಂಗೇನು ಹೋಗೋಕ್ಕೆ ಅಂತ ಬೈಯಕ್ಕೆ ಹಾಕಿದ್ರ. ಒಬ್ಬಳೇ ಹೋಗೋದು ಹೆಂಗೆ ನೋಡೋಣ. ಪಾರತಕ್ಕನು ಬರ್ತಾರನೋ ಅಂತ ಅವ್ರ ಮನೆಗೂ ಎಲ್ಲ ಹೇಳ್ಯಾರಂತೆ. ಏನು ಮಾಡ್ತಾರ. ಮೀನಾಕ್ಷಿ ನಾನು ಬೇಗ ಹೋಗ್ಬೇಕು ಅಂತಿದ್ದೀನಿ. ಹೇಳೋದಾದ್ರೆ ಸುಸೂತ್ರ ಹೇಳು. ಈ ಎಂತ ಹೇಳ್ತಿದ್ದೀಯೋ ಏನೋ ನಂಗೊಂದು ತಲೆ ಬುಡ ಗೊತ್ತಾಗ್ಲ ಮರತೆ. ಎಂತ ಗುಟ್ಟು ಮಾಡೋಕ್ಕೆ ಅಂತ ಅದೆಯೇ ಹೇಳದ್ನಲ್ಲ. ಸತ್ಯ ರೀತಿಲಿ ಹೇಳಿನಿ. ಹಿಂಗೆ ಬ್ಯಾಟಿಗೆ ಹೋಗೋಣ ಅಂತೇಳಿ ಹೊಲ್ಟಿಮಿ. ಸಣ್ಣಮ್ಮ ಕರ್ಕೊಂಡು ಹೋಗ್ತಾರಂತೆ ಅಂತ. ಇನ್ನೆಂತ ಹೇಳಲಿ ನೋಡೋಣ. ನೀ ಹೋಗೋದಾರ ಹೋಗು. ಯಾರನ್ನಾರು ಜೊತೆ ಕರ್ಕೊಂಡು ಹೋಗು. ಎಂತ ಫ್ರೆಂಡ್ಸು ಅವು ಕರ್ದಾನೆ ಇವು ಕರ್ದಾನೆ. ನಾವು ಯಾರು ಕರೆದಿದ್ದಕ್ಕೂ ಹೋಗಾರಲ್ಲಪ್ಪ. ನಾವು ಹುಡುಗರಿಗೆಲ್ಲ ವಸ್ತು ಎಲ್ಲ ಬೇಕು ಇಸ್ಕಲಿ ಸೇರ್ಸೋಕ್ಕೆ ಅವನ್ನೆಲ್ಲ ತಗೊಂಡು ಸಣ್ಣ ಮಗು ಒಂಥರ ಮನೆಯಲ್ಲೇ ಇದ್ದಿದ್ದು ಬೇಜಾರಾಗ್ಯದಲ್ಲ ಅದಕ್ಕೆ ಅಂತ ಹೋಗ್ತಿದ್ದೀನಿ. ನೀ ಅಂತ ಹೇಳ್ತೀವಿ. ಇನ್ನೊಂದು ಸಿಕ್ತಾಗ ಯಾವಾಗ್ಲಾರು ಹೇಳಬೇಕಾರೆ ನಂಗೆ ಈಗ ಪುರ್ಸೊತ್ತಿಲ್ಲ. ಸ್ವಲ್ಪ ಸುಮ್ಮನಿರು ಮಾರತಿ.
ಇಷ್ಟು ಹೇಳಿದ್ಮೇಲೂ ಮತ್ತೆ ಒಂಥರ ಗುಟ್ಟೆ ಮಾಡ್ತೀಯಲ್ಲ ಅಂತ ಇಡೀ ಊರಿಗೆ ಗೊತ್ತದಿಯಂತೆ. ನೀವೊಂದು ಗುಟ್ಟು ಮಾಡಿ ಅಂತ ಮಾಡ್ತೀನಿ ನೋಡಮ್ ಹೇಳ. ಇಲ್ಲಪ್ಪ, ಇದು ಆಗ ಹೋಗಕ್ಕೆ ಬರಲ್ಲ ಈಗ ನಾನೇನಾದ್ರು ಸಿಟ್ಕೊಂಡು ಹೇಳಿದ್ರೆ ನಿಂಗೂ ಸಿಟ್ಟು ಬರ್ತದೆ. ಜಂಬ ಮಾಡ್ತೀಯ ಹಂಗೆ ಹಿಂಗೆ ಅಂತೀಯ. ಪಾಮದೃಷ್ಟಿಗೂ ನಂಗೆ ಎಂಥದ್ದು ಗೊತ್ತಿಲ್ಲ ನೋಡು. ನಾವು ಪ್ಯಾಟಿಗೆ ಹೊಲ್ಟಿದ್ದು ಹೌದು, ನೀ ಎಲ್ಲಿಗೆ ಹೊಲ್ಟೀಯ, ಯಾರು ಕರೆದಾರೆ ಒಂಚೂರು ಸುಸೂತ್ರ ಹೇಳಾರು ಹೇಳ್ಕೊಂಡಾತ್ಗಿದ್ದೆ. ಎಂತ ಮಾತಾಡ್ತಿ ಪ್ರೇಮ, ಸತ್ಯಗ್ಲೂ ನಿಂಗೆ ಗೊತ್ತಿಲ್ಲನೆ. ಹಂಗಾರೆ ಕಾರ್ತಿಕನ ಮದುವೆ ಅಲ್ಲನೆ ಇವತ್ತ. ಕರ್ದನೆ ಎಲ್ಲರಿಗೂ ಹೇಳೇನಪ್ಪ. ನಮ್ಮನೇಲಿ ಇವ್ರಿಗೆ ಸಿಕ್ಕಿದಾಗ ಹೇಳಿದ್ನಂತೆ ಮನೆಗೆ ನಂಗೆ ಉದ್ದೇಶ ಫೋನ್ ಮಾಡಿ ನನ್ನೂ ಕರ್ದಾನೆ, ಚೋಟನು ಕರ್ದಾನಂತೆ. ಚೋಟ್ ಏನು ಬೈತಿದ್ದ, ಅವನಿಗೆ ಇದಾಗಕ್ಕೆ ಯಾರು ಹೋತಾರ ಅವನ ಮದುವೆಗೆ, ಹೋಗಬೇಡ ಹಂಗೆ ಹಿಂಗೆ ಅಂತಿದ್ದ. ನಮ್ಮನೇಲಿ ಇವ್ರು ಬೈದರು. ಅದೇ ಹೇಳ್ದನಲ್ಲ, ಯಾರ ಎಂತ ಹೇಳ್ತಾರೆ ಅಂತೇಳಿ ನಾವು ಅವನನ್ನು ಎಷ್ಟರ ಮಾಡ್ಕೊಳಕ್ಕಾಗಲ್ಲ, ಅದೇ ಹೋತಾ ಇದೆಯಂತೆ ನಮಗೇನು ಅಂತ ಹೇಳಿದ್ರೆ ಅದನ್ನು ಕರ್ದನಂತೆ. ರಮ್ಯನು ಕರ್ದನಂತೆ. ಹೇಳೇನಂತಪ್ಪ ನಮ್ಮನೇಲಿ ಇವ್ರ ಹತ್ರ ಹೇಳಕ್ಕೆ ನನ್ನ ಹತ್ರನೇ ಹೇಳ್ದ. ಫಸ್ಟ್ ಕರೆದಾಗ ನಾನು ಥರ ಬೇಜಾರು ಮಾಡಿದೆ. ಹಿಂಗೆ ಊರು ಮನೆ ಹೆಣ್ಮಗಳು ಅಷ್ಟು ಒಳ್ಳೆ ಹುಡುಗಿ ಈ ಥರ ಒಂದು ಅನ್ಯಾಯ ಮಾಡ್ದಲ್ಲ ಅಂತ ಹೇಳಿದ್ರೆ, ಇಲ್ಲ ಏನು ನನಗೇನು ಬೇಜಾರಿಲ್ಲ ಅಂತ ಅವಳೇ ಹೇಳಿದ್ದು. ಅವಳಿಗೆ ಆಗಲ್ಲಂತೆ, ಅಪ್ಪನೆಲ್ಲ ಬಿಟ್ಟು ಬರೋಕ್ಕಾಗಲ್ಲಂತೆ ನೀವು ಮದುವೆಗೆ ಅಂತ ಅವಳೇ ಹೇಳಿದ್ದು ಅಂದ. ಬರ್ತಾಳೆ ಅವಳು ಬೇಕಾರೆ ನೋಡಿ ಮದುವೆಗೆ, ನಾನು ಬರ್ತೀನಿ ನೀವಾಗಿ ಅಂತ ಹೇಳಳೆ ಅಂದನೆ. ಅಯ್ಯೋ ನಿನ್ನ ಅದಿರಣ ಹೊಡೆಯೋಕ್ಕೆ ಪಾಪ ಸಣ್ಣಮ್ಮ ಎಷ್ಟು ಜ್ಞಾನ ಮಾಡ್ತಾ ಕೂತಾರೆ ಏನೋ, ನಂಗೆ ಹೇಳಲೇ ಇಲ್ಲಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವರ ಮನೆ ಹಿಂಗ್ಸ. ನೀನು ಏನು ಮಾಡ್ಬೇಕಾತ, ನೀನೊಂದು ಹಿಂಗೆ ಎತ್ತಿದ್ರೆ ಗೊತ್ತಾತಿತ್ತು ನಿಂಗೆ. ಅವನು ಮದುವೆಗೆ ಹೋಗೋಕ್ಕೆ ಸಂಭ್ರಮಕ್ಕೆ ಮತ್ತೆ ಭಾರತಕ್ಕನ್ನು ಕರಿಯಕ್ಕಂತ ಹೋತಿದ್ದೀಯ. ಹೋಗು, ನಿನ್ನ ಮಕ್ಕದ ಮೇಲೆ ನೀರು ಇಳಿಸಿ ಕಳಿಸ್ತಾರಲ್ಲಿ. ನಂಗೆ ಗೊತ್ತಿಲ್ಲದೆ ಹೋತಲ್ಲ, ಪ್ಯಾಟಿಗೆ ಅಂತ ಹೊರಟೆ. ಸಣ್ಣಮ್ಮ ಏನು ತಿಳ್ಕೊತಾರೆ ಏನೋ. ಹೋಗ್ತೀನಿ, ಪ್ಯಾಟಿಗೂ ಬೇಡ ಎಲ್ಲಿಗೂ ಬೇಡ, ಸಣ್ಣಮ್ಮನ ಜೊತೆ ಇರ್ತೀನಿ ಇವತ್ತು. ಏನೇ ಎಲ್ಲ ಗೊತ್ತದೆ ಅಂಥೇಳಿ ಈಗ ಗೊತ್ತಾತ ಏನಲ್ಲ, ಗುಟ್ಟೆ ಮಾಡೋಣ ಅಂತ ನೋಡಿದೆ. ನಂಗೊಬ್ಳಿಗೆ ಅಲ್ಲ, ಎಲ್ಲರಿಗೂ ಗೊತ್ತು. ಹಂಗೆ ಸಾಧಾರಣ ಹತ್ರ ಗೊತ್ತಿದ್ದವರಿಗೆಲ್ಲ ಕರ್ದಾನೆ. ಕರ್ದಾನೆ ಅಂದರೆ ಇದು ಹೇಳದಂತಲ್ಲ, ಹಾಗಾಗಿ ಅವನು ಏನು ತಪ್ಪು ಅನ್ನೋಕ್ಕೂ ಆಗಲ್ಲ. ನಾನು ಅದೇ ಜ್ಞಾನ ಮಾಡಿದೆ. ಪ್ರೇಮ ಸೀರೆ ಬೇರೆ ಉಟ್ಕೊ ಬರಲಲ್ಲ, ಮದುವೆ ಮನೆಗೆ ಹೋಗೋಣ ಹಿಂಗೆ ಬಂದದಲ್ಲ ಅಂತ ನೋಡಲ್ಲ. ಭಾಳ ಜನಕ್ಕೇನು ಹೇಳಂತೆ, ಹಿಂಗೆ ಹತ್ರದವರಿಗೆ ಒಂದು ಸ್ವಲ್ಪ ಜನಕ್ಕೆ ಬಿಟ್ಟರೆ ಏನು ಭಾಳ ಇದಿಲ್ಲಂತೆ. ಆದರೆ ಒಂದು ಸಾಧಾರಣದಾರ ಉಟ್ಕೋಬೇಕಲ್ಲ. ರಮ್ಯನೇ ಕೊಡ್ತೀನಿ ಅಂದದೆ ಏನಲ್ಲ. ಅವ್ರವು ಸೀರೆಲ್ಲ ಗನಾಗಿರ್ತಾವೆ ಬಿಡು. ಹಳೆ ಸೀರೆ ಅಂತ ಕೊಟ್ಟರು ಹೊಸದ್ರ ತಲೆ ಮೇಲೆ ಹೊಡೆದಂಗಿರ್ತಾವೆ. ಪಕ್ಕನ ಹೋಗಿ ಉಟ್ಕೊ ಬಾ, ಹೋಗದೆ ಹೋತೀವಂತೆ ಒಂಚೂರು ಹೊತ್ತುಣ್ಕೆ ಹೋದ್ರೆ ಆಗದೇನು. ನಿಂಗೆ ಹೇಳಕ್ಕೆ ಈಗ ನಂಗೆ ತಡ ಆತು ಮರತೆ. ಪಾರ್ವತಕ್ಕೆ ಅಂತ ಮಾಡ್ತಾರ. ನಾನೊಂದ ಸೀತಕ್ಕ ಪಾರ್ವತಕ್ಕ ಮಾತಾಡ್ಕೊಂಡು ಹೊಲ್ಟ ಆಗ್ಯದ ಎಂತದ ಇನ್ನು. ಮೀನಾಕ್ಷಿ, ನೀನು ಒಂದು ಹಿಂಡನೆ ಏನು ಮಾತಂತ ಆಡ್ತೀಯ? ಅಲ್ಲ, ನಂಗೆ ಗೊತ್ತಿರಲ್ಲ ಹಿಂಗೆ ಅಂತ, ನಂಗೆ ಗೊತ್ತಿರಲ್ಲ. ನಾವು ಹೋಗೋದು ಅಂತಾರೆ ಒಂದೇ ಒಂದಿನ ಹೋಗ್ಬೇಕು ಅಂತ ಮಾಡ್ಕೊಂಡು ನೀರಾಗ ಹೋಗಿ ಅವತ್ತೇ ಫೋನ್ ಮಾಡಿ ಹಿಂಗೆ ಅಂತ ಎಲ್ಲ ಅಂತ ಹೇಳೋಕ್ಕೆ ಬೇಜಾರಾಗಿ ಬೇಡ ಅಂತ ಬಿಟ್ಟು ಇವತ್ತು ಹೋಗೋಣ ಅಂತ ಹೊರಟಿದ್ದು. ಏನು ಫಸ್ಟಿನ ಮದುವೆಗೆಲ್ಲ ಹೋತಾರಲ್ಲ, ಯಾರೋ ಗೊತ್ತಿಲ್ಲದವ್ರಿಗೆ ಹಂಗೆ ಹೋದಂಗೆ ಸಂಭ್ರಮದಲ್ಲಿ ಭಾರತಕ್ಕನ್ನು ಕರಿಯಕ್ಕೆ ಹೋತಿದ್ದೀಯಾ? ಹೋಗು, ಅಲ್ಲಿ ಹೋಗಿ ಗೊತ್ತಾಗ್ತದೆ, ಅವ್ರು ಹೇಳ್ತಾರೆ. ನೀನೊಂದು ಹೆಣ್ಣು ಹೆತ್ತಿದ್ರೆ ಗೊತ್ತಾಗ್ತಿತ್ತೆ ನಿಂಗೆ ಏನು ಅಂತ. ಅವ್ರ ಕಷ್ಟ ಅವ್ರಿಗಾಗಿದೆ. ನಿಂಗೆ ಸಂಭ್ರಮ, ಮದುವೆ ಮನೆಗೆ ಹೋಗೋ ಸಂಭ್ರಮ ಅಲ್ಲ. ನಂಗೆ ಈಗ ಗನ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡು ಬರ್ತೀನಿ ಏನಂತ ತಿಳ್ಕೊಂಡಿಯ ನನ್ನ? ಇದು ಒಳ್ಳೆ ಕಥೆ ಆತಲ್ಲ ಮರತೆ. ನೀ ಬಂದೇ ಬಿಡು, ರೇಷ್ಮೆ ಸೀರೆನೇ ಉಟ್ಕ ಅಂತ ನಿನ್ನೇನು ಇದು ಮಾಡ್ಲ ನಾನು. ಗೊತ್ತೇನು ಅಂತ ಎಲ್ಲರೂ ಕೇಂದಾಗ ನಿಂಗೂ ಕೇಂದೆ ಅಷ್ಟೇಯ. ಪಾರ್ವತಕ್ಕೆ ಅಂತ ಹೇಳ್ತಾರೆ. ನಾನೇನು ಹುಡುಗಿ ಹುಡುಕೊಟ್ಟು ಕಾರ್ತಿಕನ ಮದುವೆ ಮಾಡಿಸ್ತಿದ್ದೀನ? ಮದುವೆ ಆಗ್ತದಾನೆ, ಹೆಂಡತಿ ಹೋಗ್ತದಂತೆ. ಇನ್ನು ನಮಗೆಲ್ಲ ಏನ ಕೇಳು ಗೊತ್ತಾಗ್ತದೆ. ಅದಕ್ಕೆ ಹೊರಟದೆ, ನಿನ್ನ ಹತ್ರ ಬಾಯ್ ಬಿಡ್ಲ ಅಷ್ಟೇಯ. ನೀನು ಅಯ್ಯೋ ಸಣ್ಣಮ್ಮ ದೊಡ್ಡಯ್ಯ ಅಂತ ಹೇಳಿ ತಲೆ ಮೇಲೆ ಹೊತ್ತು ಕೂರಿಸ್ಕೊಂಡಿಯ. ಅವರು ಹಂಗೆ ಇಡ್ಲ, ನಿನ್ನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾರೆ. ಅವರು ಹಂಗೆ ಜ್ಞಾನ ಮಾಡೋದಾಗಿದ್ರೆ ನಿನ್ನ ಹತ್ರನೂ ಹೇಳ್ತಿದ್ರು ಗೊತ್ತಾನ. ಹೋಗು ಹೋಗು, ನಂಗೆ ಹೇಳಕ್ ಬರ್ತದೆ. ಬೇಡ ಜಾಸ್ತಿ ಮಾತು ಬೇಡ, ಸುಮ್ಮನೆ ಹೋಗು. ಎಲ್ಲಿಗೆ ಹೊಲ್ಟಿ ಎಲ್ಲ ಹೋಗು.
ಇನ್ನೊಂದು ಸತಿ ಸಣ್ಣಮ್ಮನ ಸುದ್ದಿ ಆಗಲಿ ಅಯ್ಯನ ಸುದ್ದಿ ಆಗಲಿ ಹೇಳಿದ್ರೆ ನಿನ್ನ ಗಂಟ್ಲು ಬಗ್ದು ಬಿಟ್ಟೇನು ನಾನು. ನಂಗೆ ಗೊತ್ತು ಅವ್ರೇನು ಅಂತ, ನಾನೇನು ಅಂತ ಅವ್ರಿಗೆ ಗೊತ್ತು. ಹೇಳ್ತಾರ ಏನೋ ಅದು ನಾನು ನೋಡ್ಕಿತೀನಿ, ನಿಂಗೆ ಯಾಕೆ ಅವೆಲ್ಲ? ತಲೆ ಮೇಲಾರು ಹೊತ್ಕೋತೀನಿ, ಏನಾರು ಮಾಡ್ತೀನಿ, ನಿಂಗೇನ? ನನ್ನ ಸಂತ ನಂಗಾಗ್ಯದೆ. ಹೋಗೆ ಏನಾರು ಮಾಡ್ಕೆ, ನಾನು ಹೋಗಿ ಹೋಗಿ ನಿನ್ನ ಮಾತಾಡ್ಸೋದ್ನಲ್ಲ ಅದು ತಪ್ಪು. ನಿನ್ನ ಹಣೆ ಬರ ನಿಂಗೆ ಸೈ ರಾಜ್ಯಕ್ಕಿಲ್ಲಿದ್ದಾಳು. ಇದು ಹೇಳ್ತದೆ ಅಂತ ನಾನು ನಂಬಕ್ಕೋತೀನಿ. ಇಡೀ ಊರಿಗೆ ಗೊತ್ತು, ಇದಕ್ಕೆ ಗೊತ್ತಿಲ್ಲ ಅಂತೆ ಅಂತ ಹೇಳಿ ಬೇಡ, ಮಾತಾಡಲ್ಲ. ಬೇಡ, ಸಣ್ಣಮ್ಮ ಆಗೋಳಲ್ಲದರೆ ಪಾಪ. ನಾನು ಇಲ್ಲಿ ಇದ್ರ ಹತ್ರ ಅಂತ ಮಾತಾಡ್ತಾ ಕೂತ್ಕೊಳ್ಳೋದು. ಹೋದೆ, ಅಲ್ಲಿ ಹೋತೀನಿ. ಏನಾರು ಬೊಗಳಿಕೆ, ನಾಯಿ ಬೊಗಳಿದ್ರೆ ದೇವಲ ಕಾಳಾಗಲ್ಲ. ಒಂದಿವ್ಸ ನಿಂಗೂ ಗೊತ್ತಾಗ್ತದೆ. ಅವ್ರು ಏನು ಅಂತ ನಿಂಗೂ ಗೊತ್ತಾಗಬೇಕು ಅಂದಲ್ಲ ಒಂದಿನ.